ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 2 ಕೊರಿಂಥ 8ನೇ ಅಧ್ಯಾಯ 9ನೇ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಪತ್ರಿಕೆಯನ್ನು ಬರಿತಾ ಇರುವಂಥ ಸಮಯದಲ್ಲಿ, ಪ್ರತ್ಯೇಕವಾಗಿ 8ನೇ ಅಧ್ಯಾಯದಲ್ಲಿ ಯೆರೂಸಲೇಮಿನಲ್ಲಿರುವಂಥ ಬಡ ಕ್ರೈಸ್ತರಿಗಾಗಿ ಸಹಾಯ ಮಾಡಬೇಕೆಂಬ ವಿಜ್ಞಾಪನೆಯನ್ನು ಕೊರಿಂಥ ಸಭೆಯವರಿಗೆ ಇಡ್ತಾ ಇದ್ದಾನೆ. ಅಂಥ ಸಮಯದಲ್ಲಿ ಆತನು ಮಾತಾಡ್ತಾ ಇರುವಂತಹ ಒಂದು ಕಾರ್ಯ ನಾವು ನೋಡ್ಬೋದು. ನೀವು ಸಹಾಯ ಮಾಡಬೇಕು, ಮಕದೋನ್ಯ ಸಭೆಯವರು ಸಹಾಯ ಮಾಡಿದ್ದಾರೆ, ಹಾಗೆಲ್ಲ ಹೇಳ್ತಾ ಬಂದು ಮುಂದೆ ಬಂದಾಗ ಏನು ಹೇಳ್ತಾನೆ, ಕ್ರಿಸ್ತನು ಐಶ್ವರ್ಯವಂತನಾಗಿದ್ದು ತಾನು ಬಡತನಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದ. 2 ರೀತಿಯ ಕಾರ್ಯಗಳನ್ನು ನೋಡ್ತೇವೆ ಇಲ್ಲಿ. ಮುಖ್ಯವಾಗಿ ಪೌಲ ಮಾತಾಡ್ತಾ ಇರೋದು ದುಡ್ಡಿನ ವಿಷಯ ಮಾತಾಡ್ತಾ ಇದ್ದಾನೆ. ಯಾಕೆಂದರೆ ಬಡ ಕ್ರೈಸ್ತರಿಗೆ ಹಣ ಸಹಾಯ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾನೆ. ಆದರೆ ನಾನು ಇವತ್ತು ಮಾತಾಡೋದು ದುಡ್ಡಿನ ವಿಷಯ ಅಲ್ಲ. ಯೇಸು ಸ್ವಾಮಿ ಐಶ್ವರ್ಯವಂತನಾಗಿದ್ದನು, ದೇವರಿಗೆ ಸರಿಸಮಾನನಾಗಿದ್ದನು, ದೇವ ಸ್ವರೂಪದಲ್ಲಿದ್ದ ಆತನು. ಫಿಲಿಪ್ಪಿಯ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಓದ್ತೀವಿ, ಆತನು ತನ್ನನ್ನೇ ತಗ್ಗಿಸಿಕೊಂಡು ದಾಸನ ರೂಪವನ್ನು ಪಡೆದುಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಅದರ ಅರ್ಥ ತಾನು ಐಶ್ವರ್ಯವಂತನಾಗಿದ್ದ, ಟೋಟಲ್ ಆ ಕಂಟ್ರೋಲ್ ತಗೊಂಡಿದ್ದಂತಹ ಯೇಸು ಎಲ್ಲವನ್ನ ಬಿಟ್ಟು ಈ ಭೂಮಿಯಲ್ಲಿ ಮನುಷ್ಯನಾಗಿ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬರುವುದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾದರೆ ಹಾಗೆ ಬಡವನಾಗಿದ್ದಂತಹ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಐಶ್ವರ್ಯವಂತ ಮಾಡಬೇಕೆಂಬ ಉದ್ದೇಶ ಇತ್ತು ಅಂತ ಪೌಲ ಹೇಳ್ತಾನೆ. ಒಂದು ರೀತಿಯಲ್ಲಿ ನಾನಿವಾಗ ದುಡ್ಡಿನ ವಿಷಯ ಎಲ್ಲ ಮಾತಾಡೋದು, ಸ್ಪಿರಿಚುವಲ್ ಒಂದು ಐಶ್ವರ್ಯದ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ಪಿರಿಚುವಲ್ ರಿಚ್ನೆಸ್ ಏನು? ಯೇಸು ಟಾಪ್ನಲ್ಲಿದ್ದಂಥವನು ಏನೂ ಇಲ್ಲದ ಬಡವನಾಗಿ ಮಾರ್ಪಟ್ಟಿದ್ಯಾತಕ್ಕೋಸ್ಕರ ನಾನು ಬಡವನಾಗಿದ್ದಂತಹ ಆ ಸನ್ನಿವೇಶದಲ್ಲಿ ಇಳಿದು ಬಂದು ನನ್ನನ್ನು ಶ್ರೀಮಂತನಾಗಿ ಮಾಡುವುದಕ್ಕಾಗಿ, ನನ್ನನ್ನು ಶ್ರೀಮಂತ ಮಾಡಬೇಕು. ಈ ವಾಕ್ಯ 8-9 ಓದಿದಾಗ ಕೆಲವರು ಯೋಚನೆ ಮಾಡ್ತಾರೆ, ಪಾಸ್ಟರ್ ನಾವು ಇಷ್ಟು ವರ್ಷ ಆಯಿತು ಯೇಸು ಸ್ವಾಮಿಯನ್ನು ನಂಬಿದ್ದೀವಿ, ದೇವರ ವಾಕ್ಯದ ಪ್ರಕಾರ ಜೀವಿಸ್ತಾ ಇದ್ದೀವಿ, ಆದರೆ ನಮಗೆ ಏನು ಐಶ್ವರ್ಯನೇ ಬಂದಿಲ್ಲ. ಇವಾಗಲೂ ನಾವು ಹಳೆ ಸಣ್ಣ ಮನೆಯಲ್ಲೇ ಇದ್ದೀವಿ, ಶೀಟ್ ಮನೆಯಲ್ಲೇ ಇದ್ದೀವಿ, ಇವತ್ತು ಸಹ ನಾವು ಕಷ್ಟಪಡ್ತಾ ಇದ್ದೀವಿ, ಒಂದೊಂದು ಹೊತ್ತು ಆಹಾರಕ್ಕೂ ಕಷ್ಟಪಡ್ತಾ ಇದ್ದೀವಿ ಅಂತೆಲ್ಲ ಒಂದು ವೇಳೆ ಕೆಲವರು ಹೇಳಬಹುದು. ಆದರೆ ಕ್ರಿಸ್ತನು ನನ್ನನ್ನು ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಭೂಮಿಗೆ ಬಂದು ನಮ್ಮನ್ನು ಐಶ್ವರ್ಯವಂತರಾಗಿ ಮಾಡುವುದಕ್ಕಾಗಿ ಆತನು ಬಡವನಾದನು ಅಂತ ಹೇಳೋದು ನಮ್ಮನ್ನು ಆರ್ಥಿಕವಾಗಿ ಐಶ್ವರ್ಯವಂತರಾಗಿ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ಅದಕ್ಕಿಂತ ಮುಂಚಿತವಾಗಿ ನೀವು ಯಾಕೋಬ 2ನೇ ಅಧ್ಯಾಯ 5ನೇ ವಾಕ್ಯವನ್ನು ಓದಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಲೌಕಿಕ ದೃಷ್ಟಿಯಲ್ಲಿ ಬಡವರಾಗಿದ್ದ ನಿಮ್ಮನ್ನು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿ ಮಾಡಬೇಕು ಅನ್ನೋದನ್ನು ಯಾಕೋಬ ಹೇಳ್ತಾನೆ. ಹಾಗಾದರೆ ಒಂದನೇದಾಗಿ ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಐಶ್ವರ್ಯವಂತನ ಮಾಡೋದಕ್ಕೆ ಇಷ್ಟಪಟ್ಟರು, ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಬೇಕು ಅಂತ ಇಷ್ಟಪಟ್ಟರು. ಮಾತ್ರವಲ್ಲ, ನಾವು 2 ತೆಸಲೋನಿಕ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಂಬಿಕೆಯು ಬಹಳ ಅಭಿವೃದ್ಧಿ ಹೊಂದುತ್ತೆ, ಮಾತ್ರವಲ್ಲ ಪ್ರೀತಿ ಹೆಚ್ಚಾಗುತ್ತೆ. ಪ್ರೀತಿಯಲ್ಲಿ ನಾವು ಐಶ್ವರ್ಯವಂತರಾಗಬೇಕು, ನಾವು ವಾಕ್ಯದಲ್ಲಿ ಐಶ್ವರ್ಯವಂತರಾಗಬೇಕು. ಈ ಲೋಕದಲ್ಲಿ ದೇವರು ನನ್ನನ್ನು ನಿಮ್ಮನ್ನು ಐಶ್ವರ್ಯವಂತರಾಗಿ ಮಾಡ್ತೀನಿ ಅಂತ ಹೇಳಿದ್ದು ದುಡ್ಡಿನ ವಿಷಯದಲ್ಲಿ ಮಾತ್ರವಲ್ಲ, ನಂಬಿಕೆಯಲ್ಲಿ ಐಶ್ವರ್ಯವಂತರಾಗೋದು, ಪ್ರೀತಿಯಲ್ಲಿ ಐಶ್ವರ್ಯವಂತರಾಗೋದು, ವಾಕ್ಯದಲ್ಲಿ ಐಶ್ವರ್ಯವಂತರಾಗೋದು, ದೈವ ಜ್ಞಾನದಲ್ಲಿ ಐಶ್ವರ್ಯವಂತರಾಗೋದು, ಆತ್ಮೀಕ ವಿಷಯಗಳಲ್ಲಿ ಐಶ್ವರ್ಯವಂತರಾಗೋದು, ಇದನ್ನು ದೇವರು ನಮ್ಮಿಂದ ಬಯಸ್ತಾನೆ. ಈ ಹಗಲ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವು ಒಂದು ವೇಳೆ ಕಷ್ಟದಲ್ಲಿ, ವೇದನೆಯಲ್ಲಿ ಹಾದು ಹೋಗ್ತಾ ಇರ್ಬೋದು, ವೇದನೆಯ ಜೀವಿತ ನಮ್ಮ ಜೀವಿತದಲ್ಲಿ ಆಗಿರಬಹುದು. ಆದರೆ ದೇವರು ನಮ್ಮಿಂದ ಇಷ್ಟಪಡುವಂಥದ್ದೇನು ಅಂತ ಹೇಳಿದ್ರೆ ನಾವು ಐಶ್ವರ್ಯವಂತರಾಗಬೇಕು. ಆತ್ಮೀಕ ಐಶ್ವರ್ಯವನ್ನು ಹೊಂದಿಕೊಳ್ಳುವಂತಹ ಅನುಭವವನ್ನು ದೇವರು ನಮ್ಮಿಂದ ಬಯಸ್ತಾನೆ. ಈ ದಿವಸಗಳಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ ನಾನು ಆತ್ಮೀಕವಾಗಿ ಐಶ್ವರ್ಯವುಳ್ಳವನಾಗಿ ಮಾರ್ಪಡಬೇಕು, ಆತ್ಮೀಕವಾಗಿ ಸದೃಢನಾದಂತಹ ಒಬ್ಬ ವ್ಯಕ್ತಿಯಾಗಿ ನಾನು ಮಾರ್ಪಡಬೇಕೆಂಬುದಾಗಿ
ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಪೌಲ ಇಲ್ಲಿ ಕೊರಿಂಥದವ್ರಿಗೆ ಹೇಳ್ತಾ ಇದ್ದಾನೆ, ನೀವು ಬಡವರಾಗಿದ್ರಿ, ನಿಮ್ಮನ್ನು ಐಶ್ವರ್ಯವಂತರಾಗಿ ಮಾಡಬೇಕು ಅಂತೇಳಿ ಆತನು ಬಡವನಾದನು. ಅದರ ಅರ್ಥ ಈ ಲೋಕದಲ್ಲಿ ನಮ್ಮ ಜೀವಿತದಲ್ಲಿ ನಾವು ಯಾವಾಗ ಆತ್ಮಿಕವಾಗಿ ಐಶ್ವರ್ಯವಂತರಾಗ್ತೀವೋ ಅದರೊಂದಿಗೆ ನಮಗೆ ಆರ್ಥಿಕ ಸದೃಢತೆಯನ್ನು ಸಹ ದೇವರು ಕೊಡ್ತಾರೆ. ಇವತ್ತು ನೀನು ಆರ್ಥಿಕವಾಗಿ ಆರ್ಥಿಕವಾಗಿ ನೀನು ಭಾಳ ಕಷ್ಟದಲ್ಲಿ ವೇದನೆಯಲ್ಲಿರಬಹುದು. ನಿರಾಶೆ ಪಡಬೇಡ. ನೀನು ಆತ್ಮಿಕ ಸಮೃದ್ಧಿಗೆ ಬರೋದಕ್ಕೆ ಬಯಸೋದಾದರೆ ನಿನ್ನನ್ನು ಆರ್ಥಿಕ ಸಮೃದ್ಧಿಗೆ ನಡೆಸುವುದಕ್ಕೂ ದೇವರು ಶಕ್ತನಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಆತ್ಮಿಕವಾಗಿ ಐಶ್ವರ್ಯವಂತರಾಗಬೇಕು ಅನ್ನೋದು ಮಾತ್ರ ಅಲ್ಲ ದೇವರ ಉದ್ದೇಶ, ಅದರೊಂದಿಗೆ ನಾವು ಆರ್ಥಿಕವಾಗಿ ಸದೃಢರಾಗಬೇಕು ಅಂತಲೂ ದೇವರು ಬಯಸ್ತಾರೆ. ಈಗಾಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ಜೀವಿತದಲ್ಲಿ ಮೊದಲ ಒಂದು ಆದ್ಯತೆ ಆತ್ಮಿಕ ವಿಷಯಗಳಿಗೆ ನಾನು ಕೊಡುವಂತೆ ದೇವರೇ ಸಹಾಯ ಮಾಡಪ್ಪ. ಯಾವಾಗ ನಾವು ಆತ್ಮಿಕ ವಿಷಯಗಳಿಗೆ ಮೊದಲ ಆದ್ಯತೆಯನ್ನು, ಮೊದಲ ಸ್ಥಾನವನ್ನು ಕೊಡ್ತೀವೋ ನಮ್ಮ ಜೀವಿತದಲ್ಲಿ ಅದನ್ನು ಕೊಟ್ಟು ಅದರೊಂದಿಗೆ ನಮಗೆ ಬೇಕಾದೆಲ್ಲವನ್ನು ಕೊಡ್ತಾನೆ. ನಾವು ಮತ್ತಾಯ 6:33 ಹೇಳುತ್ತೆ, ಮೊದಲು ನಿನ್ನೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡು, ಅದರೊಂದಿಗೆ ಇವೆಲ್ಲವೂ ನಿನಗೆ ಕೊಡ್ತೇನೆ. ಹೌದು, ದೇವರು ನಮಗೋಸ್ಕರ ಅದ್ಭುತವನ್ನು ಮಾಡ್ತಾನೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂತಹ ನಿನ್ನ ಮಕ್ಕಳನ್ನು ದೇವರೇ ನೀನು ಆಶೀರ್ವದಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಪ್ಪ, ಅವರ ಬಡತನ, ಅವರ ಆತ್ಮಿಕ ಕೊರತೆಗಳು, ಆರ್ಥಿಕ ಕೊರತೆ ಎಲ್ಲವನ್ನು ನೀಗಿಸಿ ಸಹಾಯ ಮಾಡುವುದಕ್ಕೆ ಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.